ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲೀಗ ಹೊಸ ಅಧ್ಯಾಯ ಶುರುವಾಗಿದೆ. ಲೋಕಸಭಾ ಸೋಲಿನ ಬಳಿಕ ಮತ್ತೆ ಡಿಕೆ ಬ್ರದರ್ಸ್ ಅಖಾಡಕ್ಕಿಳಿದಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ. ಚನ್ನಪಟ್ಟಣದಲ್ಲಿ ಸ್ಪರ್ಧಿಸುವ ಸುಳಿವನ್ನ ಡಿಸಿಎಂ ಡಿಕೆಶಿ ಕೊಟ್ರ. ಹೊಸ ಅಧ್ಯಾಯ ಆರಂಭಿಸೋದಕ್ಕೆ ಬಂದಿದ್ದೇನೆ ಎಂದಿದ್ದಾರೆ ಡಿಕೆಶಿ. ಚನ್ನಪಟ್ಟಣವನ್ನ ಚಿನ್ನದ ನಾಡನ್ನಾಗಿ ಪರಿವರ್ತನೆ ಮಾಡಬೇಕು ಎಂದಿದ್ದಾರೆ. ನಿಮ್ಮ ಋಣ ತೀರಿಸೋದಕ್ಕೆ ಬಂದಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನುಡಿದದ್ದು ಏನನ್ನು ಸೂಚಿಸ್ತಾ ಇದೆ? ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿ ಗೆದ್ರೆ ಡಿಕೆಶಿಗೆ ಅದೃಷ್ಟ ಕುಲಾಯಿಸುತ್ತೆ. ಡಿಕೆಶಿಗೆ ಸಿಎಂ ಆಗುವಂತಹ ಕನಸೇನಿದೆ, ಆ ಕನಸಿಗೆ ಮತ್ತಷ್ಟು ಬಲ ಕೊಡುತ್ತಾ ಒಂದೊಮ್ಮೆ ನಿಂತು ಗೆದ್ರೆ. ರಾಮನಗರ ಚನ್ನಪಟ್ಟಣದಿಂದ ಗೆದ್ದು ಸಿಎಂ ಆಗಿದ್ರು ಇಬ್ಬರು ನಾಯಕರು. ರಾಮನಗರದಿಂದ ಗೆದ್ದು ಸಿಎಂ ಆದದ್ದು ಕೆಂಗಲ್ ಹನುಮಂತಯ್ಯ, ಚನ್ನಪಟ್ಟಣದಿಂದ ಗೆದ್ದು ಸಿಎಂ ಆದದ್ದು ಎಚ್ ಡಿ ಕುಮಾರಸ್ವಾಮಿ. ಹಾಗಿದ್ರೆ ಅದೇ ಅದೃಷ್ಟದ ಹಾದಿಯನ್ನ ಹಿಡಿದು ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ಅಂತ ಡಿಕೆ ಶಿವಕುಮಾರ್ ಇಳಿತಾರಾ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಏನು ಹೇಳಿದ್ರು ಹಾಗಿದ್ರೆ ಡಿಕೆ ಶಿವಕುಮಾರ್ ಹೊಸ ಅಧ್ಯಾಯದ ಕುರಿತಾಗಿ ಕೇಳಿ ಬನ್ನಿ. ನನ್ನ ರಾಜಕೀಯದ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಲಿಕ್ಕೆ ಚನ್ನಪಟ್ಟಣದ ಒಂದು ಭಾಗವಾಗಿ ನನ್ನ ರಾಜಕಾರಣದ ಪ್ರಾರಂಭ ಮಾಡಿದಾಗ ಒಂದು ಹೋಬಳಿ ನನಗೆ ಬಹಳ ಕಷ್ಟದಿಂದ ಬೆಳೆಸಿ 4 ಬಾರಿ ಸತತವಾಗಿ ಈ ಚನ್ನಪಟ್ಟಣದ ಒಂದು ಭಾಗ ನಾನು ಪ್ರತಿನಿಧಿಸ್ತಾ ಇದ್ದೆ. ನನ್ನನ್ನ ಬಹಳ ಪ್ರೀತಿಯಿಂದ ಚನ್ನಪಟ್ಟಣದ ಜನತೆ ಕಾಣ್ತಾ ಇದ್ದು ಪ್ರಜ್ಞಾವಂತ ಇರುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಅಂತ ಹೇಳಿ ನನಗೆ ಅರಿವಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಬಹಳ ಕಡಿಮೆ ಅಂತರದಿಂದ ಒಂದು 16-17 ಸಾವಿರ ವೋಟ್ ಮಾತ್ರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿತ್ತು. ನಾನು ಅದಕ್ಕೇನು ನೋವಾಯ್ತು, ಯಾಕೆ ಈ ರೀತಿ ಅಂತೇಳಿ. ಕೊನೆಗೆ ಅಂತಿಮವಾಗಿ ನಾನು ನಿಮ್ಮ ಮಗನೇ, ನಿಮ್ಮ ಸೇವಕನಾಗಿ ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ತಾವೆಲ್ಲ ಕನಕಪುರ ನೋಡಿದ್ದೀರಿ. ಕನಕಪುರದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ದೀವಿ ಅಂತ ಹೇಳಿ ತಾವೆಲ್ಲ ಗಮನಿಸಿದ್ದೀರಿ. 85,000 ವೋಟು ಅಂದ್ರೆ ಸುಮಾರು 70,000 ಅಷ್ಟು ವೋಟು ಹೆಚ್ಚಿಗೆ ಎಲ್ಲಾ ವರ್ಗದ ಎಲ್ಲಾ ಜಾತಿಯವರು ಕೂಡ ನೀವು ಸಹಾಯ ಮಾಡಿದ್ದೀರಿ. ನಿಮಗೆ ಋಣ ತೀರಿಸಬೇಕು, ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನು ತರಬೇಕು. ಈ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿ ಕೂಡ ನಾನು ಪ್ರವಾಸದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇನೆ. ಚನ್ನಪಟ್ಟಣವನ್ನ ಬದಲಾವಣೆಯನ್ನ ಮಾಡಬೇಕು. ಏನು ನನ್ನ ತಮ್ಮನಿಗೆ ಸೋಲು ಇವತ್ತು ಜನ ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ನನ್ನಲ್ಲೇ ಏನೋ ತಪ್ಪಿದೆ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೇನೆ. ನನಗೆ ಬುದ್ಧಿವಂತಿಕೆ ಹೇಳಲಿಕ್ಕೋಸ್ಕರ ಜನ ಈ ತೀರ್ಮಾನವನ್ನ ಕೊಟ್ಟಿದ್ದಾರೆ. ನಾನು ಯಾರ ಮೇಲೂ ದೂಷಣೆ ಮಾಡ್ಲಿಕ್ಕೆ ತಯಾರಿಲ್ಲ. ನೀನು ತಿದ್ಕೊಳ್ಳಪ್ಪ ಅಂತ ಹೇಳಿ ನನಗೆ ಏನೋ ಒಂದು ಬುದ್ಧಿವಾದವನ್ನ ಹೇಳಿದ್ದಾರೆ. ಭೂಮಿ ಋಣ, ಅನ್ನದ ಋಣ, ತಾಯಿ ಋಣ, ಜನರ ಋಣ ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ಇವತ್ತು ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಇವತ್ತು ಇಲ್ಲಿ ವಿಧಾನಸಭೆ ಸ್ಥಾನ ಕೂಡ ಇಲ್ಲಿ ಖಾಲಿ ಇದೆ. ಇದಕ್ಕೆ ನಾನು ಮುಂದಕ್ಕೆ ಏನು ಎತ್ತ ಯಾರು ಏನು ಯಾರು, ಆದ್ರೆ ನನ್ನ ಮುಖ ನನ್ನ ವಿಚಾರ ಇಲ್ಲಿ ಬಹಳ ಪ್ರಮುಖವಾದ್ದು ಅನ್ನೋದು ಕೂಡ ತಮ್ಮ ಗಮನದಲ್ಲಿ ಇರಲಿ. ನನ್ನ ಕುತೂಹಲ ಮೂಡ್ತಾ ಇದೆ. ಪ್ರಶಾಂತ್, ಏನಿದು ಡಿಕೆ ಶಿವಕುಮಾರ್ ಅವರ ಈ ಮಾತುಗಳು ಏನು ಸೂಚನೆ ಕೊಡ್ತಾ ಇದೆ, ಏನು ಸುಳಿವು ಕೊಡ್ತಾ ಇದೆ? ನಿಜಕ್ಕೂ ಅವರೇ ಅಖಾಡ ಕೆಳಿತಾರ ಅಂತಹ ಒಂದು ಸನ್ನಿವೇಶ ಅಲ್ಲಿ ಕಂಡು ಬರ್ತಾ ಇದೆಯಾ? ಮೊನ್ನೆ ಡಿಕೆಶಿ ಆಪ್ತ ಮೂಲಗಳು ಹೇಳಿದ್ರು, ಇಲ್ಲ ಡಿಕೆ ಶಿವಕುಮಾರ್ ನಿಲ್ಲುವ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ. ನಾಟ್ ಫೈನಲೈಸ್ಡ್. 2 ಆಲೋಚನೆಗಳು ಅವರಲ್ಲಿವೆ. ಒಂದು, ತಾನು ನಿಲ್ಲಬೇಕು, ಇಲ್ಲಾಂದರೆ ತಮ್ಮನನ್ನು ನಿಲ್ಲಿಸಬೇಕು. ಯಾಕಂದರೆ ಡಿ ಕೆ ಸುರೇಶ್ ಅಂದರೆ ಡಿ ಕೆ ಶಿವಕುಮಾರರ ಒಂದು ಅರ್ಧ ಬಲ ಅದು. ಡಿ ಕೆ ಶಿವಕುಮಾರ್ ಇವತ್ತು ಪೊಲಿಟಿಕಲಿ ಇಷ್ಟೊಂದು ಫಾರ್ಮಿಡಬಲ್ ಆಗಬೇಕಾದ್ರೆ ರಾಮನಗರ ಜಿಲ್ಲೆಯನ್ನು ಡಿ ಕೆ ಸುರೇಶ್ ಇಟ್ಕೊಂಡಿರುವ ರೀತಿ ಕೂಡ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಆದರೆ ಈ ಚುನಾವಣೆಯಲ್ಲಿ BJP JDS ಮೈತ್ರಿಯಿಂದಾಗಿ ಡಿ ಕೆ ಸುರೇಶೇ ಸೋತಿದ್ದಾರೆ. ಅಂದರೆ ಅಲ್ಲೇ ಪೆಟ್ಟು ಬಿದ್ದಿದೆ. ಅದು ಡಿ ಕೆ ಶಿವಕುಮಾರ್ಗೆ ನನಗನ್ಸುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ದೊಡ್ಡ ಘಾತ ಆಗಿದೆ ಅವ್ರಿಗೆ. 2023 ಚುನಾವಣೆಯಲ್ಲಿ ಏನೊಂದು ಎಡ್ಜ್ ಅವ್ರಿಗೆ ಸಿಕ್ಕಿತ್ತು. ರಾಮನಗರ ಗೆದ್ದರು, ನಂತರ ಮಾಗಡಿ ಗೆದ್ದರು, ಕನಕಪುರ ಗೆದ್ದರು. ಆ ಕಾರಣದಿಂದ ಒಂದು ಎಡ್ಜ್ ಏನು ಸಿಕ್ಕಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ರನ್ನು BJP ಅಭ್ಯರ್ಥಿ ಮಾಡಿ
ಆ ಒಂದು ಪ್ರತಿಷ್ಠೆಗೆ ಮೈತ್ರಿಕೂಟ ಪೆಟ್ಟು ಕೊಟ್ಟಿದೆ. ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನನಗಿದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಾನು ಇದನ್ನು ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ ಅಂತ. ಹೀಗಾಗಿ ಏನಕ್ಕೇನ ಚನ್ನಪಟ್ಟಣವನ್ನು ಗೆಲ್ತಕ್ಕಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರಿಂದ ನಡೆದಿದೆ. ಭಾಳ ಮುಂಚಿತವಾಗಿ ಈಗ ರಾಜೀನಾಮೆ ಕೊಟ್ಟಾಕ್ಷಣ, ಕುಮಾರಸ್ವಾಮಿ ಕೊಟ್ಟಾಕ್ಷಣ ಡಿ ಕೆ ಶಿವಕುಮಾರ್ ಓಡಾಟ ಆರಂಭಿಸಿದ್ದಾರೆ. ನನಗನ್ಸುತ್ತೆ 2-3 ಚಾಲೆಂಜ್ಗಳು ಬರ್ಬೋದು. ಒಂದು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಯಾರು? ಸಿ ಪಿ ಯೋಗೀಶ್ವರ್ ಸಹಜವಾಗಿ ಬಯಸ್ತಾರೆ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು. ಯಾಕಂದರೆ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಿದ್ರು. ಕುಮಾರಸ್ವಾಮಿ ಬಿ ಜೆ ಪಿ ಮೈತ್ರಿ ಆಗಲಿಕ್ಕೆ ಸಿ ಪಿ ಯೋಗೇಶ್ವರ್ ಬೆಂಬಲ ಇತ್ತು. ಡಾಕ್ಟರ್ ಮಂಜುನಾಥ್ರನ್ನು ಕ್ಯಾಂಡಿಡೇಟ್ ಮಾಡಲಿಕ್ಕೆ ಸಿ ಪಿ ಯೋಗೇಶ್ವರ್ ಬೆಂಬಲ ಇತ್ತು. ಈಗ ಅವರು ಅಭ್ಯರ್ಥಿ ಆಗದೆ ಮತ್ತೆ ಜೆ ಡಿ ಎಸ್ಗೆ ಬೆಂಬಲಿಸಿ ಅಂತಂದರೆ ಐ ಡೋಂಟ್ ಥಿಂಕ್ ಸಿ ಪಿ ಯೋಗೇಶ್ವರ್ ವಿಲ್ ಈಲ್ಡ್ ಫಾರ್ ದ್ಯಾಟ್. ಇನ್ನೊಂದು ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ನಿಖಿಲ್ರನ್ನ ಈಗಲೇ ತಂದು MLA ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ಮನಸ್ಸಿನಲ್ಲಿದೆಯಾ? ಹಾಗೆ ಮನಸ್ಸಿನಲ್ಲಿದ್ದರೆ ಕುಮಾರಸ್ವಾಮಿ ಸಿ ಪಿ ಯೋಗೀಶ್ವರ್ ಕ್ಯಾಂಡಿಡೇಚರ್ಗೆ ಒಪ್ತಾರಾ? ಒಪ್ಪಲ್ಲ. ಇಬ್ಬರೂ ಒಬ್ರಿಗೊಬ್ಬರ ಕ್ಯಾಂಡಿಡೇಚರ್ಗೆ ಒಪ್ಪದೆ ಹೋದರೆ ಐ ಥಿಂಕ್ ಕಾಂಗ್ರೆಸ್ ವಿಲ್ ಹ್ಯಾವ್ ಎ ಚಾನ್ಸ್ ಇನ್ ಚನ್ನಪಟ್ಟಣ. ಅಂದರೆ ಸಿ ಪಿ ಯೋಗೀಶ್ವರ್ ಕೂಡ ನೀವು ಕುಮಾರಸ್ವಾಮಿ ನಿಖಿಲ್ರನ್ನ ಬೆಂಬಲಿಸ್ಲಿಕ್ಕೆ ಒಪ್ಪದೆ, ಕುಮಾರಸ್ವಾಮಿ ಕೂಡ ಸಿ ಪಿ ಯೋಗೀಶ್ವರ್ ಕ್ಯಾಂಡಿಡೇಚರ್ಗೆ ಒಪ್ಪದೆ ಹೋದರೆ ಕಾಂಗ್ರೆಸ್ಗೊಂದು ಅವಕಾಶ ಖುಲಾಯಿಸ್ಬೋದು. ಒಂದು ರೇ ಆಫ್ ಹೋಪ್, ಒಂದು ವಿಂಡೋ ಓಪನ್ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲ, ಈಗ ಡಿ ಕೆ ಶಿಯ ನಿಲುವೇನು? ಅಂದರೆ ಒಂದು, ತಮ್ಮ ಸೋತಿದ್ದಾರೆ, ಅಲ್ಲಿ ಪ್ರತಿಷ್ಠೆಯ ಒಂದು ವಿಚಾರ ಆಗತ್ತೆ, ಅಥವಾ ಮುಖ್ಯಮಂತ್ರಿ ಆಗುವಂತಹ ಕನಸು ಕಾಣ್ತಾ ಇದ್ದಾರೆ, ಜೊತೆಗೆ ಪಕ್ಷದ ಅಸ್ತಿತ್ವ ಇಲ್ಲದಂತಹ ಕ್ಷೇತ್ರ ಚನ್ನಪಟ್ಟಣ, ಅಲ್ಲಿ ಗೆದ್ದು ಬೀಗಬೇಕು ಅನ್ನುವಂಥದ್ದ ಏನು ಕಾರಣ? ಮಲ್ಟಿಪಲ್ ಕಂಡು ಬರ್ತಾ ಇದೆ. ಈ ಚುನಾವಣೆ, ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು ಹೇಳ್ತಾ ಇದೆ? ಒಕ್ಕಲಿಗರ ಭಾಗದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೀಟ್ಗಳನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅದರಲ್ಲೂ ಡಿ ಕೆ ಶಿವಕುಮಾರ್ 23ರಲ್ಲಿ ಏನು ಒಕ್ಕಲಿಗರ ನಾಯಕನಾಗಿ ಹೊರಹೊಮ್ಮಿದ್ರು, ಅದಾದ ನಂತರ 1 ವರ್ಷದಲ್ಲಿ ಅವ್ರಿಗೆ ಮೈಸೂರು ಒಕ್ಕಲಿಗ ಕ್ಯಾಂಡಿಡೇಟ್ ಗೆಲ್ಸೋಕ್ಕೊಳಕ್ಕಾಗಲಿಲ್ಲ. ಎದುರುಗಡೆ ಒಕ್ಕಲಿಗ ಇರಲಿಲ್ಲ. ಮಂಡ್ಯ ಎಲ್ಲ ಕ್ಷೇತ್ರಗಳನ್ನು ಕಾಂಗ್ರೆಸ್ಸಲ್ಲಿ ಗೆದ್ದುಕೊಂಡಿತ್ತು. ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ದೊಡ್ಡ ಮತಗಳ ಅಂತರದಿಂದ ಗೆದ್ದರು. ಬೆಂಗಳೂರು ಗ್ರಾಮಾಂತರ ಸ್ವತಃ ಕನಕಪುರದಲ್ಲಿ 80,000 ವೋಟ್ ಡಾಕ್ಟರ್ ಮಂಜುನಾಥ್ ತೆಗೆದುಕೊಂಡಿದ್ದಾರೆ. ಅದು ನಿಶ್ಚಿತವಾಗಿ ಡಿ ಕೆ ಶಿವಕುಮಾರರ ಭವಿಷ್ಯದ ರಾಜಕಾರಣಕ್ಕೂ ಒಂದು ಹಿಂಡರನ್ಸನ್ನು ಲೋಕಸಭಾ ಚುನಾವಣಾ ಫಲಿತಾಂಶ ತಂದಿಟ್ಟಿದೆ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ ಚನ್ನಪಟ್ಟಣವನ್ನು ಗೆಲ್ಲಬೇಕು ಅಂತ. ಅಂದರೆ ಅದು ಗೆದ್ದರೆ ನೀವು ಒಂದು ರೌಂಡ್ 1 ಅಂತ 23 ತೆಗೆದುಕೊಳ್ಳಿ, ರೌಂಡ್ 2 ಅಂತ 24 ತೆಗೆದುಕೊಳ್ಳಿ, ರೌಂಡ್ 3 ಗೆಲ್ಲಬೇಕು ಅನ್ನುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹಿ ವಿಲ್ ಗೋ ಟು ದ ಎಕ್ಸ್ಟೆಂಟ್ ಆಫ್, ನನಗನ್ಸೋದು ಭಾವನ ಪ್ರತಿಮಾ, ಸಿ ಪಿ ಯೋಗೀಶ್ವರರನ್ನ ಅಲ್ಲಿಂದ ಒಡೆದು ತರುವ ಪ್ರಯತ್ನ ಮಾಡಿದರೂ ಆಶ್ಚರ್ಯ ಇಲ್ಲ. ಅನೇಕ ಬಾರಿ ಮಾಡಿದ್ದಾರೆ. 23ರಲ್ಲೂ ಕೂಡ ಇಬ್ಬರೂ ಡಿ ಕೆ ಸಹೋದರರು ಸಿ ಪಿ ಯೋಗೀಶ್ವರರನ್ನ ಕಾಂಗ್ರೆಸ್ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಡ್ತಾಯಿದ್ರು. ಸಿ ಪಿ ಯೋಗೀಶ್ವರ್ ಆಗ ಹೋಗಿರಲಿಲ್ಲ. ಬಟ್ ಈಗ ಒಂದು ವೇಳೆ ಜೆ ಡಿ ಎಸ್ ಸಿ ಪಿ ಯೋಗೀಶ್ವರ್ಗೆ ಸಪೋರ್ಟ್ ಮಾಡಿ ಯಾವ ರೀತಿ ಡಾಕ್ಟರ್ ಮಂಜುನಾಥ್ರಿಗೋಸ್ಕರ ಬಿ ಜೆ ಪಿ ಓಡಾಡಿತ್ತೋ ಆ ರೀತಿ ಕುಮಾರಸ್ವಾಮಿ ಓಡಾಡಿದರೆ ಸಿ ಪಿ ಯೋಗೀಶ್ವರ್ಗೆ ಒಂದು ನಿಶ್ಚಿತವಾಗಿ ಅವಕಾಶ ಇದೆ. ಒಂದು ವೇಳೆ ಕುಮಾರಸ್ವಾಮಿ ಇಲ್ಲ ನಾವು ಸಿ ಪಿ ಯೋಗೀಶ್ವರ್ಗೆ ಬೆಂಬಲ ಕೊಡಲ್ಲ, ನಮ್ಮದೇ ಸೀಟು ನಾವೇ ಉಳಿಸ್ಕೊಳ್ತೀವಿ ಅಂತಕ್ಕಂಥದ್ದು ಏನಾದರೂ ಹೊರಟ್ರೆ ಆಗ ಸಿ ಪಿ ಯೋಗೀಶ್ವರ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗಿದೆ. ನನಗೆ ಅನಿಸಲ್ಲ ಡಿ ಕೆ ಶಿವಕುಮಾರ್ ಇಸ್ ಟೆಸ್ಟಿಂಗ್ ದ ವಾಟರ್ಸ್. ನಿಖಿಲ್ ಬರದಂತೆ ಕೂಡ ಒಂದು ಪ್ರಯತ್ನವನ್ನು ಅವ್ರು ತಡೀತಾ ಇರ್ಬೋದು. ಯಾಕಂದರೆ ನಿಖಿಲ್ ಬಂದಾಗ ಸಿ ಪಿ ಯೋಗೀಶ್ವರ್ ಅಲ್ಲಿಂದ ಪಕ್ಕಕ್ಕೆ ಸರಿದ್ರೆ ನಿಖಿಲ್ಗೂ ಕೂಡ ಗೆಲ್ಲೋದು ಕಷ್ಟ ಇದೆ. ಸೊ ನಿಖಿಲ್ ಒಮ್ಮೆ ಅಲ್ಲಿ ಗೆದ್ದರೆ ಚನ್ನಪಟ್ಟಣದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಇನ್ನೊಂದು 20-25 ವರ್ಷದ ರಾಜಕಾರಣದಲ್ಲಿ ಅವರು ಇರ್ತಾರೆ. ಹಿ ಇಸ್ ವೆರಿ ಯಂಗ್. ಒಕ್ಕಲಿಗರ ರಾಜಕಾರಣದಲ್ಲಿ ನಿಖಿಲ್ಗೊಂದು ಸ್ಥಾನ ನಿಶ್ಚಿತವಾಗಿ ಸಿಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ನಿಖಿಲ್ಗೇನು ಬೇಕು? ಒಂದು ಗೆಲುವು ಬೇಕು. ನಿಜ. ನಿಖಿಲ್ ಈಗ ಕುಮಾರಸ್ವಾಮಿ ಹಿಂದೆ ಓಡಾಡಿ ರಾಜಕೀಯ ಒಂದಿಷ್ಟು ರಾಜಕಾರಣವನ್ನು ನಿಶ್ಚಿತವಾಗಿ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ, ಜ್ಞಾನ, ರಾಜಕೀಯದ ಅನುಭವವನ್ನು. ಆದರೆ ಅವ್ರಿಗೊಂದು ಗೆಲುವು ಬೇಕು. ಆ ಗೆಲುವನ್ನು ಈಗ 3 ಜನ ಸೆಟ್ಲ್ ಆಗ್ಬೇಕ್ರಿ. ನಿಖಿಲ್ ಸೆಟ್ಲ್ ಆಗಬೇಕು, ಸಿ ಪಿ ಯೋಗೀಶ್ವರ್ ಸೆಟ್ಲ್ ಆಗಬೇಕು, ಡಿ ಕೆ ಸುರೇಶ್ ಸೆಟ್ಲ್ ಆಗಬೇಕು. ಸೀಟ್ ಇರೋದು ಒಂದು, ಯಾರ ಕೈ ಮೇಲೆ ಮ್ಯೂಸಿಕಲ್ ಚೇರ್. ಹಾಗಾಗಿ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ 2-3 ದೃಷ್ಟಿಕೋನ ಇಟ್ಕೊಂಡು ಈ ಚುನಾವಣಾ ಪ್ರಚಾರವನ್ನು ತುಂಬ ಬೇಗನೆ ಆರಂಭಿಸಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.